ನವೀನ್ ಸಂತೋಷ್ ಇಬ್ರು ಆಚೆ ಹೋದ್ರೆ ಅಷ್ಟೇ ಗೆಳೆಯರ ಸಂಪಾದನೆ ಮಾಡಿದ್ರು, ಅಷ್ಟೇ ಜನಗಳ ಸಂಪಾದನೆ ಮಾಡಿದ್ರು. ನಮ್ಮ ಊರ ದೀಪ ಇಬ್ಬರು ಯುವಕರ ಈ ಸಾವು ನ್ಯಾಯನ ಅನ್ನುವಂತ ಪ್ರಶ್ನೆ ಯಾಕೆ ವಿಧಿ ಇಷ್ಟು ಕ್ರೂರಿ? ಸಂತೋಷ್ಗೆ ಸ್ವಲ್ಪ ಜೀವ ಇರುತ್ತೆ. ತನ್ನ ಹೆಂಡತಿಗೆ ಫೋನ್ ಮಾಡಿ ಮಾತಾಡ್ತಾರೆ. ಫೋನ್ ಮಾತಾಡ್ತಲೇ ಅಲ್ಲೇ ಇಲ್ಲಿಂದ ಹೋಗಿದ್ದಂತ ತನ್ನ ಸ್ನೇಹಿತನ ತೊಡೆ ಮೇಲೆ ಪ್ರಾಣವನ್ನ ಬಿಡ್ತಾರೆ ಸಂತೋಷ್. ವೀಕ್ಷಕರೇ ನಮಸ್ಕಾರ.
ಈ ಸಂದರ್ಭದಲ್ಲಿ ಲೋಕೇಶ್ ಇನೋವಾ ಕಾರನ್ನು ಓಡಿಸ್ತಾ ಇರ್ತಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಪಾಡಿಗೆ ಮೊಬೈಲ್ಗಳನ್ನು ಇಟ್ಕೊಂಡು ಅವ್ರ ಪಾಡಿಗೆ ಅವರು ಕೆಲವರು ನಿದ್ದೆ ಮಾಡ್ತಾ ಇರ್ತಾರೆ, ಕೆಲವರು ಮೊಬೈಲ್ ನೋಡ್ತಾ ಜರ್ನಿ ಮಾಡ್ತಾ ಇರ್ತಾರೆ. ಒಂದು ಟೀ ಅಂಗಡಿ ಸಿಗುತ್ತೆ. ಲೋಕೇಶ್ ಗಾಡಿ ನಿಲ್ಲಿಸ್ತಾರೆ ಟೀ ಅಂಗಡಿ ಬಳಿ. ಟೀ ಕುಡಿಯೋಣ, ಟೀ ಕುಡಿದು ನಾವು ಜರ್ನಿ ಆರಂಭ ಮಾಡೋಣ, ಟೀ ಕುಡಿಯೋಣ ಬನ್ನಿ ಅಂತ ಹೇಳ್ಬಿಟ್ಟು ಟೀ ಅಂಗಡಿಯಲ್ಲಿ ನಿಲ್ಲಿಸ್ತಾರೆ. ಆಚೆ ಹೋಗಿ ಕಾರ್ ಬೀಳುತ್ತೆ. ತುಂಬಾ ಆಳವಾದಂತ ಜಾಗಕ್ಕೆ ಹೋಗಿ ಕಾರ್ ಬೀಳುತ್ತೆ. ಕೆಲವರು ಜಂಪ್ ಆಗ್ತಾರೆ, ಇನ್ ಕೆಲವರು ಕಾರ್ನಲ್ಲಿ ಸಿಲುಕೊಳ್ತಾರೆ. ಈ ಸಂದರ್ಭದಲ್ಲಿ ಲೋಕೇಶ್ ಸ್ಥಳದಲ್ಲೇ ಸಾವನ್ನಪ್ತಾರೆ. ಲೋಕೇಶ್ಗೆ 2 ಮಕ್ಕಳಿದ್ದಾರೆ. 5 ವರ್ಷದ ಮಗು, 3 ವರ್ಷದ ಮಗು. ಲೋಕೇಶ್ ಸ್ಥಳದಲ್ಲೇ ಸಾವನ್ನಪ್ತಾರೆ. ನವೀನ್ಗೂ ಕೂಡ ಸಂತೋಷ್ಗೂ ಕೂಡ ಇಬ್ಬರಿಗೂ ತಲೆಗೆ ಬಲವಾದಂತ ಪೆಟ್ಟು ಬೀಳುತ್ತೆ. ಇಬ್ರೂ ಕೂಡ ಜೀವ ಇರುತ್ತೆ. ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ನವೀನ್ ಕೈಲಿ ತನ್ನ ಜೀವವನ್ನ ಉಳಿಸ್ಕೊಳ್ಳೋದಕ್ಕಾಗಲ್ಲ. ನವೀನ್ ಸಾವನ್ನಪ್ತಾರೆ. ಇನ್ನ ಸಂತೋಷ್ಗೆ ಸ್ವಲ್ಪ ಜೀವ ಇರುತ್ತೆ. ತನ್ನ ಹೆಂಡತಿಗೆ ಫೋನ್ ಮಾಡಿ ಮಾತಾಡ್ತಾರೆ, ಈ ರೀತಿ ಆಗಿದೆ, ನೀನೇ ಇನ್ನ ಮನೆ ಜವಾಬ್ದಾರಿ ತೆಗೆದುಕೊಳ್ಬೇಕು, ನೀನೇ ಇನ್ನೆಲ್ಲವುದನ್ನು ಕೂಡ ನೋಡ್ಕೊಳ್ಬೇಕು. ಸಂತೋಷ್ಗೆ 1.5 ವರ್ಷದ ಮಗು ಇರುತ್ತೆ ಕಣ್ರಿ. ನವೀನ್ಗೂ ಕೂಡ 3 ವರ್ಷದ ಮಗು ಇರುತ್ತೆ. ಯಾಕೆ ಈ ಎಪಿಸೋಡ್ನ ಮಾಡಬೇಕು ಅಂತ ಅಂತಿದ್ದೀನಿ ಅಂದ್ರೆ, ದೇವ್ರು ಎಷ್ಟು ಕ್ರೂರಿಯಾದ ಅಂತ, ಇವ್ರ ಪಾಲಿಗೆ ಎಷ್ಟು ಕ್ರೂರಿಯಾದ ಅಂತ. ಸಂತೋಷ್ ಹೆಂಡತಿಗೆ ಫೋನ್ ಮಾಡಿ ಹೇಳ್ಬೇಕಾದ್ರೆ ಹೆಂಡತಿ ಮನಸ್ಥಿತಿ ಯಾವ ರೀತಿ ಆಗಿರ್ಬೇಕು ಶ್ರೀಮತಿ. ತನ್ನ ಗಂಡ ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಯಮ ಕಾಯ್ತಾ ಇದ್ದಾನೆ. ನಿಜಕ್ಕೂ ಕೂಡ ಸಿನಿಮೆಯ ರೀತಿಯಲ್ಲಿ ಯಾರಿಗೂ ಬರಬಾರ್ದು. ಬಹಳ ಒಳ್ಳೆಯ ಮನುಷ್ಯರು, ಯಾರಿಗೂ ಈ ರೀತಿಯಾದಂತ ಕಷ್ಟ ಬರಬಾರ್ದು. ಹೆಂಡತಿಗೆ ಫೋನ್ ಮಾಡಿ ಮಾತಾಡ್ತಾರೆ. ಫೋನ್ ಮಾತಾಡ್ತಲೇ ಅಲ್ಲೇ ಇಲ್ಲಿಂದ ಹೋಗಿದ್ದಂತ ತನ್ನ ಸ್ನೇಹಿತನ ತೊಡೆ ಮೇಲೆ ಪ್ರಾಣವನ್ನ ಬಿಡ್ತಾರೆ ಸಂತೋಷ್. ನಿಜಕ್ಕೂ ಕೂಡ ಘೋರ ದುರಂತ ಇದು. ಅದಾದ್ಮೇಲೆ ಇಡೀ ತುಮಕೂರು ಜಿಲ್ಲೆಯ ಜನ ಎಲ್ಲರೂ ಕೂಡ ತಮ್ಮ ತಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ, ಫೇಸ್ಬುಕ್ನಲ್ಲಿ ಇವರ ಸಾವಿನ ಬಗ್ಗೆ ವಿಷಯವನ್ನ ಹಂಚ್ಕೊಳ್ತಾರೆ. ನಾವು ನೀವು ಕೂಡ ಊಹೆ ಮಾಡಿರಲ್ಲ, ಇಡೀ ಉಳಿಯಾರು ಕೂಡ ಅವರು ಆ ಒಂದು ದೇಹ ಬರೋದನ್ನ ಕಾದು ಕುಳಿತುಕೊಳ್ಳುತ್ತೆ ಕಣ್ರಿ. ಸಾವಿರಾರು ಜನ ಅವ್ರಿಗೋಸ್ಕರ ಕಾಯ್ದು ಕುಳಿತುಕೊಳ್ಳುತ್ತೆ. ರಾತ್ರಿ ಇಡೀ ಜನ ಕಾಯ್ತಾರೆ. ಆ ದೇಹ ಬಂದಾಗ ಆ ಜನ ಎಷ್ಟು ಮಟ್ಟಿಗೆ ಆಕ್ರಂದನವನ್ನ ಹೊರ ಹಾಕ್ತಾರೆ ಅಂದ್ರೆ, ಉಳಿಯಾರು ಚಿಕ್ಕನಾಯನಹಳ್ಳಿ ಭಾಗದ ಜನ ಅದನ್ನ ನೋಡೇ ಇಲ್ಲ. ಅದಕ್ಕೆ ಹೇಳೋದು, ಸಂಪಾದನೆಯಲ್ಲಿ ನಾವೆಂತೆಂಥವ್ರನ್ನ ಸಂಪಾದನೆ ಮಾಡ್ತೀವಿ ಅಂತ. ನಾನು ನವೀನ್ ಸಂತೋಷ್ ಅವರ ಈ ಒಂದು ಸಾವಿಗೆ ಸಂತಾಪ ಸೂಚಿಸೋದ್ರ ಜೊತೆಗೆ ಇವರು ಸಂಪಾದನೆ ಮಾಡಿದಾರಲ್ಲ ಈ ಜನ, ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಸತ್ತ ಮೇಲೂ ಕೂಡ ಬದುಕಿದ್ದಾರೆ ಇಬ್ರು ಅಂತ ಹೇಳ್ತೀನಿ. ಇಬ್ರು ಅಜಾತ ಶತ್ರುಗಳು ಅಂತ ಹೇಳ್ತೀನಿ. ಇಬ್ರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಕುಟುಂಬಗಳಿಗೆ ಶಕ್ತಿ ಸಿಗ್ಲಿ. ದೇವರು ಒಂದಂತೂ ಮೋಸ ಮಾಡಿದ್ದಾಯ್ತು, ಅವರ ಕುಟುಂಬವಾದ್ರೂ ಕೂಡ ಸುಖವಾಗಿ ಬಾಳಂಗ್ ಮಾಡ್ಲಿ, ಯಾವುದೇ ಕಷ್ಟ ಬರ್ದಾಗೆ ಬಾಳಂಗ್ ಮಾಡ್ಲಿ, ಧೈರ್ಯ ಕೊಡ್ಲಿ ಆ ಕುಟುಂಬಕ್ಕೆ. ದೇವರು ಅದನ್ನಾರು ಮಾಡ್ಲಿ ಅನ್ನುವಂಥದ್ದು ನಮ್ಮೆಲ್ಲರ ಪ್ರಾರ್ಥನೆ ಆಗಿದೆ. ನಮಸ್ಕಾರ.